ಒಂದು ಪ್ಯಾರಾಗ್ರಾಫ್ ಮುಗೀತು, ಕೊನೆಯ ಲೈನ್ ಸುಳ್ಳು ಅದ್ರ ಜೊತೆಗಿನ ಮುಂದಿನ ಲೈನ್. ಅಲ್ಲ, ಇಲ್ಲಿ ನೋಡಿ, ನನ್ನ ನಿಲುವನ್ನು ನನ್ನ ಮಗ ಮತ್ತು ಕುಮಾರಸ್ವಾಮಿಯವರು ಏನು ಹೇಳಿದ್ದಾರೆ. ಕುಮಾರಸ್ವಾಮಿಯವರು ಥ್ರೆಟನ್ ಮಾಡಿದ್ದಾರೆ. ಹೌದು, ಸಂತ್ರಸ್ತೆಯರ ಬಗ್ಗೆ ಮಾತಾಡಿದ್ದಾರೆ, DC ಬಗ್ಗೆ ಮಾತಾಡಿದ್ದಾರೆ, BK ಸಿಂಗ್ ಅವರ ಬಗ್ಗೆ ಮಾತಾಡಿದ್ದಾರೆ, ನಮ್ಮ ಬಗ್ಗೆ ಮಾತಾಡಿದ್ದಾರೆ, ಕರೆಕ್ಟ್, ಪೆನ್ ಡ್ರೈವ್ ಬಗ್ಗೆ ಮಾತಾಡಿದ್ದಾರೆ, ಮತ್ತೆ ಎಲ್ಲೂ ಮತ್ತೆ ನನ್ನ ಮಗ ಅದರಲ್ಲಿ ಕಾಣ್ತಾ ಇಲ್ಲ ಅಂತ ಹೇಳಿದ್ದಾರೆ. ಹೌದು, ನನ್ನ ಮಗ ಅಲ್ಲಿ ಕಾಣ್ತಾ ಇಲ್ಲ ಅಂತ ಹೇಳಿದ್ದಾರೆ. ಕುಮಾರಸ್ವಾಮಿ ಪ್ರತಿಪಾದಿಸುತ್ತಿದ್ದು ಅದೇ. ಅದನ್ನೇ ಮೊನ್ನೆ ಬರ್ತ್ಡೇ ದಿನ 92ನೇ ಹುಟ್ಟುಹಬ್ಬದ ದಿನ ದೇವೇಗೌಡರು ಹೇಳ್ತಾರೆ, ಹೇಳುವುದನ್ನೆಲ್ಲ ನಮ್ಮ ಕುಟುಂಬದ ಪರವಾಗಿ ನನ್ನ ಮಗ ಹೇಳವನೆ ಅಂತ. ಓಕೆ, ಇದೇ ದೇವೇಗೌಡರು ಕುಮಾರಸ್ವಾಮಿಯವರು BJP ಒಟ್ಟಿಗೆ ಹೋಗ್ಬಿಟ್ಟು ಚೀಫ್ ಮಿನಿಸ್ಟರ್ ಆದಾಗ ಇವನು ನನ್ನ ಮಗನೇ ಅಲ್ಲ ಅಂತ ಹೇಳ್ಬಿಟ್ಟಿದ್ರು. ಹೌದು, ನನ್ನ ಅತಿ ದುಃಖದ ಸಮಯ, ನಾನು ಇದ್ದದ್ದು ಇವತ್ತು ಸತ್ತು ಬಿದ್ದಂಗೆ, ಕುಮಾರಸ್ವಾಮಿ ನನ್ನ ಮಗನಲ್ಲ ಇವತ್ತಿನ ಅಂತ ಹೇಳ್ಬಿಟ್ಟಿದ್ರು. ಯಾವ ರೀತಿಯಾಗಿ ಕುಮಾರಸ್ವಾಮಿ ಅವರು ಹೇಳಿದ್ರಲ್ಲ, ರೇವಣ್ಣ ಆ್ಯಂಡ್ ಫ್ಯಾಮಿಲಿ ಇಸ್ ನಾಟ್ ಮೈ ಫ್ಯಾಮಿಲಿ ಅಂತ. ಒಂದು ಸಲ ದೇವೇಗೌಡರು ಅದನ್ನೇ ಕುಮಾರಸ್ವಾಮಿ ಅವರ ಬಗ್ಗೆ ಹೇಳಿದರು. ಅಧಿಕಾರ ಬಂದ ಕೂಡಲೇ ಮಗ, ಒಳ್ಳೇದಾದ ಕೂಡಲೇ ಮಗ, ಏನಾಗಿಲ್ಲ ಅಂದರೆ ಅವನು ನನ್ನವನಲ್ಲ. ಓಕೆ, ಇದೂ ತಪ್ಪು ಈ ಲೆಟರಲ್ಲಿ. ನೆಕ್ಸ್ಟ್, ಕೆಲವು ವಾರಗಳಿಂದ ಜನರು ನನ್ನ ಮತ್ತು ನನ್ನ ಕುಟುಂಬದವರ ಕುರಿತಾಗಿ ಅತ್ಯಂತ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ. ಇದೆಲ್ಲವೂ ನನಗೆ ತಿಳಿದಿದೆ. ನಾನು ಅವರು ಮಾತನಾಡುವುದನ್ನು ನಿಲ್ಲಿಸುವ ಪ್ರಯತ್ನ ಮಾಡುವುದಿಲ್ಲ. ನಾನು ಅವರನ್ನು ಟೀಕೆ ಮಾಡಲು ಹೋಗುವುದಿಲ್ಲ. ಈ ಹಗರಣದ ಎಲ್ಲ ಸತ್ಯಾಂಶಗಳು ಹೊರಬರುವವರೆಗೆ ಅವರು ತಾಳ್ಮೆಯಿಂದ ಕಾಯಬೇಕಿತ್ತು. ವಾದಕ್ಕೆ ನಾನು ಇಳಿಯುವುದಿಲ್ಲ. ಪ್ರಜ್ವಲ್ನ ಚಟುವಟಿಕೆಗಳ ಬಗ್ಗೆ ನನಗೆ ಯಾವುದೂ ತಿಳುವಳಿಕೆ ಮಾಹಿತಿ ಇರಲಿಲ್ಲ. ನನಗೂ ಅವರಿಗೆ ಮನವರಿಕೆ ಮಾಡಿಕೊಟ್ಟು ನಾನು ಅವರಿಗೆ ಮನವರಿಕೆ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಅವನನ್ನು ರಕ್ಷಿಸುವ ಯಾವುದೇ ಇರಾದೆಯೂ ನನಗಿಲ್ಲ. ಅವನ ಈಗಿನ ಚಲನವಲನ ಮತ್ತು ಅವನ ವಿದೇಶಿ ಯಾತ್ರೆಯ ಬಗ್ಗೆ ನನಗೆ ಏನೂ ತಿಳಿದಿರಲಿಲ್ಲ ಎಂದು ನಾನು ಜನರಿಗೆ ಅರ್ಥ ಮಾಡಿಸಲು ಸಾಧ್ಯವಿಲ್ಲ. ನಾನು ನನ್ನ ಆತ್ಮಸಾಕ್ಷಿಗೆ ಮಾತ್ರ ಉತ್ತರಿಸಬಲ್ಲೆ. ನನಗೆ ದೇವರಲ್ಲಿ ನಂಬಿಕೆ ಇದೆ. ಈ ದೇವರಿಗೆ ಎಲ್ಲ ಸತ್ಯ ತಿಳಿದಿದೆ ಎಂದು ನಾನು ನಂಬಿದ್ದೇನೆ. ವಾಟ್ ಎ ಲೈನ್. ಒಂದು ಈ ಬರೆದವರಿಗೆ, ದೇವೇಗೌಡರೇ ಬರೆದಿರಲಿಕ್ಕಿಲ್ಲ, ಇದನ್ನು ಡ್ರಾಫ್ಟ್ ಮಾಡಿದವರಿಗೆ, ಸೊ ಐ ಥಿಂಕ್ ಹಿ ಶುಡ್ ಆಲ್ಸೋ ಸಿ. ನನ್ನ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ. ಖಾಲಿ ಮಾಡಿದ್ದನ್ನು ಹೇಳಿದ್ರೇನೆ ಅವಹೇಳನ ಆಗ್ಬಿಡುತ್ತೆ. ಮಾಡಿದ್ದನ್ನು, ಸತ್ಯ ಇದ್ದಿದ್ದನ್ನು ಇದ್ದಾಗೆ ಹೇಳಿದರೆ ಇವರ ಫ್ಯಾಮಿಲಿ ಬಗ್ಗೆ ಇವರಿಗೆ ಅವಹೇಳನ ಆಗುತ್ತೆ. ಇವರ ಮಾನ ಮರ್ಯಾದೆ ಬೀದಿಗೆ ಬರುತ್ತೆ. ಇವರಿಗೆ ಒಳಗಡೆ ಕರುಳು ಹಿಂಡಿದಂಗಾಗುತ್ತೆ. 65 ವರ್ಷದ ತಾಯಿ, ನಿನ್ನ ಅಜ್ಜನಿಗೆ ನಾನು ಊಟ ಹಾಕಿದ್ದೀನಿ, ನಿನ್ನ ಅಪ್ಪನಿಗೆ ನಾನು ಕೈ ತುತ್ತು ಕೊಟ್ಟಿದ್ದೀನಿ, ನನ್ನನ್ನು ಬಿಟ್ಟು ಬಿಡು ಅಂತ ಹೇಳಿದಾಗ ಸೀರೆ ಎಳೆದು ಅತ್ಯಾಚಾರ ಮಾಡಿ ರೆಕಾರ್ಡ್ ಮಾಡ್ಕೊತಾನಲ್ಲ, ಅವರಿಗೆ ಏನಾಗಿರ್ಬೋದು ಗೌಡ್ರೆ? 100 ಮಹಿಳೆಯ ವಿಡಿಯೋಗಳು ಮಾಡ್ಕೊಂಡ್ಬಿಟ್ನಲ್ಲ ನಿಮ್ಮ ಮೊಮ್ಮಗ ರೇಪ್ ಮಾಡಿ. ಆ ಸಂತ್ರಸ್ತೆಯರಿಗೆ ಯಾವ ರೀತಿಯಾಗಿರ್ಬೋದು? ಆ ಸಂತ್ರಸ್ತೆಯರ ವಿಡಿಯೋಗಳು ಹೊಳೆ ನರಸೀಪುರ ಮತ್ತು ಹಾಸನದಲ್ಲಿ ಬೀದಿಯಲ್ಲಿ ಬಿಕ್ರಿಯಾದು ಅಲ್ವಾ? ಅವರ ಅವಹೇಳನ ಹೆಂಗಾಗಿರ್ಬೋದು? ನಿಮ್ಮ ಫ್ಯಾಮಿಲಿ ಮಾತ್ರ ಜೀವ ಇರೋದು, ನಿಮ್ಮ ಫ್ಯಾಮಿಲಿಗೆ ನಿಮಗೆ ಮಾತ್ರ ಆತ್ಮ ಇರೋದು, ನಿಮ್ಮ ಫ್ಯಾಮಿಲಿಗೆ ಮಾತ್ರ ಫೀಲಿಂಗ್ಸ್ಗಳಿರೋದು. ಉಳಿದವರೆಲ್ಲ ಎಲ್ಲ ಬಿಟ್ಟ ಜಡ ವಸ್ತುಗಳು. ಮಾತನಾಡಿದ್ದೀರಿ, ಇದೆಲ್ಲವೂ ನನಗೆ ತಿಳಿದಿದೆ. ನಿಮಗೆ ತಿಳಿಬೇಕಂತಲೇ ನಾವು ಮಾತಾಡಿರೋದು. ನಿಮಗೆ ಗೊತ್ತಾಗಬೇಕು ಏನಾಗಿದೆ ಜಗತ್ತಲ್ಲಿ, ಅದನ್ನು ತೋರಿಸಿರೋದು. ನಿಮಗೆ ಅರ್ಥ ಆಗಲಿ ಅಂತಲೇ ನಾವು ಡೈಲಿ ಕೂತ್ಕೊಂಡು 2 ಗಂಟೆ ಹೇಳ್ತಾ ಇರೋದು. ನಮಗೆ ಖುಷಿ ಇದೆ, ನಿಮಗೆ ಅದು ತಿಳಿದಿದೆ ಎಂದು. ತಲುಪಿದೆ, ಅಟ್ಲೀಸ್ಟ್ ತಲುಪಿದೆ ಅಲ್ವಾ? ನೆಕ್ಸ್ಟ್, ಅವರು ಮಾತನಾಡುವುದನ್ನು ನಿಲ್ಲಿಸುವ ಪ್ರಯತ್ನ ಮಾಡುವುದಿಲ್ಲ, ಮಾಡಲಿಕ್ಕೂ ಆಗಲ್ಲ, ಸಾಧ್ಯವಿಲ್ಲ. ಸತ್ಯವನ್ನು ನೀವು ಎಷ್ಟು ದಿನ ಅಂತ ಕಟ್ಟಿ ಹಾಕ್ತೀರಿ? ಸತ್ಯ ಹೊರಗಡೆ ಬಂದೇ ಬರುತ್ತೆ. ಆನೆಕಟ್ಟಲ್ಲಿ ಯಾವ ರೀತಿ ನೀರನ್ನು ಕಟ್ಟಿ ಹಾಕ್ಬಿಟ್ರೆ ಅದು ಒಂದಲ್ಲ ಒಂದು ರೀತಿಯಲ್ಲಿ ಹುಡುಕುತ್ತೆ ಅಂತ ಅದರ ವೇ, ಹಾಗೆ ಸತ್ಯ ಕೂಡ ಹೊರಗಡೆ ಬರಲೇಬೇಕು. ನಾವು ಹೊರಗಡೆ ತಂದಿದ್ದಲ್ಲ. ಆ ಸತ್ಯವನ್ನು ರೆಕಾರ್ಡ್ ಮಾಡಿಟ್ಟವನು ನಿಮ್ಮ ಮೊಮ್ಮಗ, ಅದಕ್ಕಿಂತಲೂ ಜಾಸ್ತಿ ನಿಮ್ಮ ಪಕ್ಷದ ಸಂಸದ.
ಪವಿತ್ರವಾದ ಭಾರತದ ಸಂಸತ್ ಭವನದಲ್ಲಿ ಕೂತ್ಕೊಳ್ಳುವ ಸಂಸದ. ಅವನಿಗೆ ಬಿ ಫಾರ್ಮ್ ಸೈನ್ ಮಾಡಿಕೊಟ್ಟ ಅಜ್ಜ ಮತ್ತೆ ಚಿಕ್ಕಪ್ಪ. ಗೊತ್ತಿದ್ದು ಬಿ ಫಾರ್ಮ್ ಸೈನ್ ಮಾಡಿಕೊಟ್ಟ ಅಜ್ಜ ಮತ್ತೆ ಚಿಕ್ಕಪ್ಪ. ಕರೆಕ್ಟ್? ಇವರು ಮಾತಾಡೋದನ್ನು ನಿಲ್ಲಿಸಲು ಸಾಧ್ಯ ಇಲ್ಲ. ನಾನು ಅವರನ್ನು ಟೀಕೆ ಮಾಡಲು ಹೋಗುವುದಿಲ್ಲ. ನೀವು ಮಾಡಿ, ನಿಮಗೆಲ್ಲ ಸ್ವಾತಂತ್ರ್ಯ ಇದೆ, ನೀವು ಟೀಕೆ ಮಾಡ್ಬೋದು. ನೀವು ಮುಂದೆ ಭಾರೀ ಜನರ ಮುಂದೆ ಟೀಕೆ ಮಾಡಿದ್ದೀರಿ. ನೀವೇನು ಯಾರನ್ನೂ ಟೀಕೆ ಮಾಡದವರಲ್ಲ. ಕರೆಕ್ಟ್? ಎಲೆಕ್ಷನಲ್ಲೂ ನೀವು ತುಂಬ ಜನರನ್ನು ಸ್ಪೀಚಲ್ಲಿ ಟೀಕೆ ಮಾಡಿದ್ದೀರಿ. ಟೀಕೆ ಮಾಡಿ ಮುಂಚೆ ನೀವು ಟೀಕೆ ಮಾಡಿದ್ದವರನ್ನು ಈಗ ಹತ್ರ ಕೂತ್ಕೊಂಡು ಕೈ ಎತ್ತಿದ್ದೀರಿ. ಟೀಕೆ ಟಿಪ್ಪಣಿಗಳು ಸಮಾಜದ ನಾರ್ಮಲ್ ಪ್ರಾಸೆಸ್. ಅದನ್ನು ತಗೊಳ್ಳಿಕ್ಕೂ ಗೊತ್ತಿರಬೇಕು. ಒಬ್ಬ ಟೀಕೆ ಮಾಡುವಾಗ ಅದೇ ಟೀಕೆಯನ್ನು ಸ್ವೀಕರಿಸಲು ಗೊತ್ತಿರಬೇಕು. ಇದೇ ಗೌಡ್ರು ಹೇಳಿದರು, ಸಿದ್ದರಾಮಯ್ಯನವರ ಗರ್ವಭಂಗ ಮಾಡುತ್ತೇನೆ ನಾನು. ಸಿದ್ದರಾಮಯ್ಯರು ಹೇಳಿದರು, ನನಗೆ ಗರ್ವನೇ ಇರಲಿಲ್ಲ, ಭಂಗ ಎಲ್ಲಿ ಮಾಡೋದು ಅಂತ. ಈಗ ನಿಮ್ಮ ಗರ್ವಭಂಗ ಆದರೂ ನೀವು ಅದನ್ನು ಒಪ್ಕೊಬೇಕು. ನಿಮಗೆ ಟೀಕೆ ಮಾಡಬೇಡಿ ಅಂತ ಯಾರೂ ಹೇಳಲಿಲ್ಲ. ಯಾರಾದರೂ ಹೇಳಿದಾರಾ? ದೇವೇಗೌಡರಿಗೆ ಯಾರಿಗ ಟೀಕೆ ಮಾಡೋದು? ನಾನು ಹೋಗುವುದಿಲ್ಲ. ಈ ಹಗರಣದ ಎಲ್ಲ ಸತ್ಯಾಂಶಗಳು ಹೊರಬರುವವರೆಗೂ ಅವರು ತಾಳ್ಮೆಯಿಂದ ಕಾಯಬೇಕಿತ್ತು. ಅವರೊಂದಿಗೆ ವಾದಕ್ಕೆ ಇಳಿಯುವುದಿಲ್ಲ. 25 ದಿನ ತಾಳ್ಮೆಯಿಂದ ಇಡೀ ದೇಶ ಜಗತ್ತೇ ನಿಮ್ಮನ್ನು ಕಾಯ್ತಾ ಇತ್ತು. ನಮ್ಮ ರಿಪೋರ್ಟರ್ಗಳು, ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಚಾನಲ್ಗಳು ನಿಮ್ಮ ಮನೆಯ ಮುಂದೆ 25 ದಿನ ಆ ಸೆಕ್ಯೂರಿಟಿ ಗಾರ್ಡ್ಗಳ ನಿಂತ್ಕೊಂಡು ನಾವು ತಾಳ್ಮೆಯಿಂದ ಕಾದಿದ್ರು. ದೇವೇಗೌಡರ ಬಾಯಿಂದ ಒಂದು ಮುಡಿನುತ್ತು ಬರುತ್ತೆ ಅಂತ. ಇದಕ್ಕಿಂತ ಇನ್ನೊಂದು, ಇದು ತಾಳ್ಮೆ ಇಟ್ಟು ಕಾಯುವ ವಿಷಯನ? ಇದೇ ದೇವೇಗೌಡರು ಎಷ್ಟು ಸಲ ಲೆಟರ್ ಬರೆದಿರ್ಬೋದು, ಎಷ್ಟು ಸಲ ಪಾದಯಾತ್ರೆ ಮಾಡಿರ್ಬೋದು, ಎಷ್ಟು ಸಲ ಜೋರಾಗಿ ಮಾತಾಡಿರ್ಬೋದು, ಎಷ್ಟು ಸಲ ಟೀಕೆಗಳನ್ನು ಮಾಡಿರ್ಬೋದು, ಎಷ್ಟು ಸಲ ಕೈ ಎತ್ತಿ ಯಾರಿಗಾದರೂ ಹೊಡೆದಿರ್ಬೋದು. ತಾಳ್ಮೆ ಇಟ್ಕೊಂಡಿದ್ರ? ಇದು ತಾಳ್ಮೆ ವಿಷಯ. ತಾಳ್ಮೆ ಇಟ್ಕೊಂಡು ನಿಮ್ಮ ಮೊಮ್ಮಗ 3:30 ಗಂಟೆಗೆ ಫ್ರಾಂಕ್ಫರ್ಟ್ಗೆ ಹೋಗಿದ್ದಾನೆ, ಇನ್ನು ಯಾವಾಗ ಬರ್ತಾನೆ ಅವನು ಬಂದು SIT ಎದುರುಗಡೆ ಕೂತು ತಾಳ್ಮೆಯಿಂದ ಉತ್ತರಿಸಿ, ತಾಳ್ಮೆಯಿಂದ ಬಿ ರಿಪೋರ್ಟಾ ಅಥವಾ ಸಿ ರಿಪೋರ್ಟಾ ಅಥವಾ ಫೈನಲಿ ಚಾರ್ಜ್ ಶೀಟ ಆದರೆ ತಾಳ್ಮೆಯಿಂದ ಕೂತ್ಕೊಂಡು ನಾವು ದೇವೇಗೌಡರ ಫ್ಯಾಮಿಲಿ ರೇಪ್ ಏನಾಗುತ್ತೆ ಅಂತ ಕೂತ್ಕೊಬೇಕಿತ್ತು. ಇದು ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳು, ಪ್ರೆಸೆಂಟ್ MP ಆದಂಥ, ರಾಜ್ಯಸಭಾ ಮೆಂಬರ್ ಆದಂತಹ ದೇವೇಗೌಡರು ನಮಗೆ ತಾಳ್ಮೆಯ ಪಾಠ ಇದರಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ತಾಳ್ಮೆಯಿಂದ ನೀವು ಇರಬೇಕಿತ್ತು. ಪ್ರಜ್ವಲ್ನ ಚಟುವಟಿಕೆಗಳ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇರಲಿಲ್ಲ ಎಂದು ನಾನು ಅವರಿಗೆ ಮನವರಿಕೆ ಮಾಡಿಕೊಡಲು ಸಾಧ್ಯವಿಲ್ಲವೇ ಇಲ್ಲ. ಯಾಕಂದರೆ ಇವರ ಮಗ, ಇವರೇ ಹೇಳಿದಂಗೆ, ನಾನು ಹೇಳ್ತೇನೆ, ಇವರ ಮಗ ಮತ್ತು ಮಾಜಿ ಮುಖ್ಯಮಂತ್ರಿಗಳಾದ HD ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ಇದು ನಮಗೆ ಮೊದಲೇ ಗೊತ್ತಿತ್ತು. ಅಮಿತ್ ಶಾನೇ ಹೇಳಿದರು ನನ್ನ ಅಪ್ಪನಿಗೆ, ನಾನೂ ಹೇಳಿದೆ, ಇವೊಂದು ಪೆನ್ ಡ್ರೈವ್ ಹೊರಗಡೆ ಬರುತ್ತೆ, ಇವನ ರೆಕಾರ್ಡಿಂಗ್ ಇದೆ, ಬೇಡ ಅಪ್ಪಾಜಿ ಟಿಕೆಟ್ ಬೇಡ ಅಂತ ಹೇಳಿದರು. ನನ್ನ ಅಪ್ಪ ನಾನು ಡೆಲ್ಲಿಯಲ್ಲಿ ಇರುವಾಗಲೇ ಇಲ್ಲಿ ಟಿಕೆಟ್ ಘೋಷಣೆ ಮಾಡಿಬಿಟ್ರು. ಸೊಸೆದ್ದು ಮಗಂದು ಮೊಮ್ಮಗಂದು ಒತ್ತಡ ತಡೆಯಲಾರದೆ ನಾನು ಏನು ಮಾಡಲಿ ಅಂತ. ಕರೆಕ್ಟ್? ತಿಳಿದಿರಲಿಲ್ಲ ಅಂತ ಅಲ್ಲ, ತಿಳಿದಿದ್ರೂ ಯಾರು ಏನು ಕಿತ್ತಾಕ್ಬೋದು ನನ್ನ ಫ್ಯಾಮಿಲಿದ್ದು ಅನ್ನುವ ಅಹಂಕಾರ, ಓವರ್ ಕಾನ್ಫಿಡೆನ್ಸ್ ಇಡೀ ಜಗತ್ತಿಗೆ ಗೊತ್ತಿತ್ತು, ತಿಳಿದಿತ್ತು. ಇಡೀ ಜಗತ್ತಿಗೆ ಒಬ್ಬ ಲೆಟರ್ ಬರೆದಿದ್ದ ಅಮಿತ್ ಶಾಗೆ ಮತ್ತು ನರೇಂದ್ರ ಮೋದಿ ಅವರಿಗೇನೆ, ಇಂಥ ಪೆನ್ ಡ್ರೈವ್ಗಳು ಇದೆ, ಇಂಥದ್ದಿದೆ ಅಂತ ಗೊತ್ತಿತ್ತು. ಇಡೀ ಊರಲ್ಲಿ ಹಂಚಿ ಆಗಲಾಗಿತ್ತು, ವಾಟ್ಸಪ್ಗಳಲ್ಲಿ, ಫೇಸ್ಬುಕ್ಗಳಲ್ಲಿ. ಕರೆಕ್ಟ್? ಇಡೀ ಗೌಡ್ರು, ನಮ್ಮ ದೇವೇಗೌಡರು ಇಡೀ ದಿನ ಹಾಸನದಲ್ಲಿ 100 ಓಟಿಗೂ ಒಂದೊಂದು ಕಡೆ 200 ಜನಕ್ಕೂ ಹೋಗ್ಬಿಟ್ಟು ಭಾಷಣ ಕೊಡ್ತಾಯಿದ್ರು. ಆ್ಯಕ್ಟಿವ್ ಇದ್ದರು, ಎಲ್ಲ ಕಡೆ ಓಡಾಡ್ತಾಯಿದ್ರು. ವಿ ಆರ್ ವೆರಿ ಪ್ರೌಡ್. ನನಗೆ ತಿಳಿದಿರಲಿಲ್ಲ ಇದೆಲ್ಲ ಅನ್ನೋದು ಸುಳ್ಳು. ಅದೇ ಹೇಳಿದ, ಮನವರಿಕೆ ಮಾಡೋಕ್ಕಾಗಲ್ಲ, ಮನವರಿಕೆ ಮಾಡಲಿಕ್ಕೆ ಆಗುವುದು ಇಲ್ಲ ಅಂತ ಹೇಳಿ. ಅವನನ್ನು ರಕ್ಷಿಸುವ ಯಾವುದೇ ಇರಾದೆಯು ನನಗಿಲ್ಲ, ಅವನ ಈಗಿನ ಗೌಡ್ರಿಗಿತ್ತು. ಅದಕ್ಕೆ ನಾನು ಪ್ರೂಫ್ ಕೊಡಬಲ್ಲೆ. ಅವರು ಹೇಳಿದರೆ
ಪ್ರೂಫ್ ಕೊಡಿ ಅಂತ ಹೇಳಿದ್ರೆ ನಾನು ಕೊಡಬಲ್ಲೆ. ಗೌಡ್ರಿಗೆ ಅವನನ್ನು ರಕ್ಷಿಸುವ ಎಲ್ಲ ಇರಾದೇನಿತ್ತು. ಅದು ಒಂದು ಅಜ್ಜನಾಗಿ ಒಂದು ಆ ಒಂದು ಫೀಲಿಂಗ್ ಇರುವುದು ಒಬ್ಬ ಮಗನಿಗೆ, ಅಪ್ಪನಾಗಿ ಮಗನಿಗೆ, ಚಿಕ್ಕಪ್ಪನಾಗಿ ಮಗನನ್ನು ಉಳಿಸ್ಬೇಕು, ಅಜ್ಜನಾಗಿ ಮೊಮ್ಮಗನನ್ನು ಉಳಿಸ್ಬೇಕು ಅನ್ನುವ ಒಂದು ಫೀಲಿಂಗು ಇರುವುದು ತಪ್ಪಂತ ನಾನು ಏನು ಹೇಳಲ್ಲ. ಬಟ್ ಇರಲಿಲ್ಲ ಅನ್ನುವುದು ಸುಳ್ಳು. ಒಪ್ಕೊಬೇಕು, ವೀಕ್ನೆಸ್ ಇರುತ್ತೆ ನಮ್ಮಲ್ಲಿ. ಈಗ ನಾಳೆ ನಮ್ಮ ಮಕ್ಕಳಿಗೆ ಏನಾದರೂ ಆದರೆ ನಮಗೆ ಆ ವೀಕ್ನೆಸ್ ಇರುತ್ತೆ. ಯಾರು ತಗೊಂಡೋಗಿ ಗಲ್ಲಿಗೇರಿಸಿ ಅಂತ ಕುತ್ತಿಗೆ ತಗೊಂಡೋಗಿ ಕೊಡೋದಿಲ್ಲ. ಹೋರಾಡ್ತಾರೆ ಕಾನೂನಿನಲ್ಲಿ, ಹೆಂಗಾದರೂ ತಪ್ಪಿಸ್ಕೊಂಡು ಬರುವಂತ ಹೋರಾಡ್ತಾರೆ. ಈಗ ಗೌಡರು ಅದನ್ನು ಹೇಳ್ತಾ ಇರೋದು, ಕಾನೂನಿನಲ್ಲಿ ಆದರೆ ಅಂತ. ಹೆಂಗಾದರೂ ತಪ್ಪಿಸ್ಬೇಕಂತ ಯಾರ ಫ್ಯಾಮಿಲಿ ಆದರೂ ಹೋರಾಡ್ತಾರೆ. ಅದನ್ನು ಒಪ್ಕೊಳ್ಳುವ. ಇರಲಿಲ್ಲ ಅನ್ನುವುದು ಸುಳ್ಳು. ಓಕೆ. ಈಗ ಮತ್ತು ವಿದೇಶಿ ಯಾತ್ರೆಯ ಬಗ್ಗೆ ನನಗೆ ತಿಳಿದಿರಲಿಲ್ಲ, ನಾನು ಜನರಿಗೆ ಅರ್ಥ ಮಾಡಿಸಲು ಸಾಧ್ಯವಿಲ್ಲ. ದೇವೇಗೌಡರಂತಹ ಮುತ್ಸದ್ದಿ ಹತ್ರ ಇಷ್ಟೂ ಲೀಕ್ ಆದಮೇಲೆ ಅವನೊಂದು ಸಜೆಷನ್ ತಗೊಳ್ಳದೆ ಹೋಗ್ಬೋದಾ? ಇದನ್ನು ನಂಬಲಿಕ್ಕೆ ಸಾಧ್ಯ ಇಲ್ಲ, ಪ್ರೂಫ್ ಇಲ್ಲ ನಮ್ಮ ಹತ್ರ. ಇದು ಸಾಧ್ಯವಾಗದಂತಹ ಒಂದು ಸ್ಟೇಟ್ಮೆಂಟ್. ನಾನು ಆತ್ಮಸಾಕ್ಷಿಗೆ ಮಾತ್ರ ಉತ್ತರಿಸಬಲ್ಲೆ. ಅದು ನಿಜ. ಆತ್ಮಸಾಕ್ಷಿ ಕೊರೆಯುತ್ತಾ? ಆತ್ಮಸಾಕ್ಷಿಗೆ ನೀವು ಏನು ಉತ್ತರಿಸ್ತೀರಾ ನಮ್ಗೆ ಗೊತ್ತಿಲ್ಲ. ಬಟ್ ನೀವು 65 ವರ್ಷ ಮತ ಹಾಕಿದಾರಲ್ಲ, ಅವರ ಆತ್ಮಸಾಕ್ಷಿಯನ್ನು ನೋಡಿ. ತೆನೆ ಹೊತ್ತ ಮಹಿಳೆಯನ್ನು ಬಿಕಿನಿಯಲ್ಲಿ ನಿಲ್ಲಿಸಿ ಅತ್ಯಾಚಾರ ಮಾಡಲಾಯ್ತಲ್ಲ, ಅವರ ಆತ್ಮಸಾಕ್ಷಿಯನ್ನು ನೋಡಿ. ಒಂದು ಹೊತ್ತಿನ ಊಟಕ್ಕಾಗಿ ಮನೆಗೆ ಬರ್ತಾಳಲ್ಲ, ಅವಳನ್ನು ರೇಪ್ ಮಾಡಲಾಯ್ತಲ್ಲ, ತಾಯಿಗಿಂತ 10 ವರ್ಷ ಏಜಿನವನು, ಅವರ ಆತ್ಮಸಾಕ್ಷಿಯನ್ನು ನೋಡಿ. ತನ್ನದೇ ಸಂಬಂಧಿಕರ ಹೆಂಡತಿಯನ್ನು ಮನೆಯಲ್ಲಿ ಅತ್ಯಾಚಾರ ಮಾಡಲಿಕ್ಕಾಯ್ತಲ್ಲ, ಅವರ ಆತ್ಮಸಾಕ್ಷಿಯನ್ನು ನೋಡಿ. ಗೊತ್ತಿಲ್ಲ. ದೇವರಲ್ಲಿ ನಂಬಿಕೆ ಇದೆ, ದೇವರಿಗೆ ಎಲ್ಲ ಸತ್ಯ ತಿಳಿದಿದ್ದೇನೆ ಅಂತ. ದೇವರಲ್ಲಿ ನಂಬಿಕೆ ಎಲ್ರಿಗಿದೆ, ಇರಲೇಬೇಕು. ಹುಟ್ಟಿಸಿದವನು ಹುಲ್ಲು ಮೇಯಿಸಾನೆ. ಎಲ್ಲೂ ಸಾಧ್ಯ ಆದ ಲಾಸ್ಟಲ್ಲಿ ಅವರಿಗೆ ಕೈ ಮುಗಿದು. ಈಗ ರೇವಣ್ಣನಿಗೂ ಇದೆ. ಪ್ರಜ್ವಲ್ ನೋಡಿದರೆ ನೀವು ಓಟ್ ಹಾಕಿ ಬಂದವನಲ್ಲ, ಆಗಲೂ ಇಷ್ಟು ಹಾಕೊಂಡು ಹೋಗವನೆ. ನೀವು ನೋಡಿ, ಅದು ಓಟ್ ಹಿಂಗೆ ತೋರಿಸ್ತಾನಲ್ಲ, ಆಗಲೂ ಹಿಂಗೆ ಇಷ್ಟು ಕುಂಕುಮ ಅಕ್ಷತೆ ಎಲ್ಲ ಇದೆ. ದೇವರಲ್ಲಿ ಕೆಲವೊಮ್ಮೆ ಹೆಂಗೆ ಗೊತ್ತಾ ನಿಮಗೆ, ಸತ್ಯವಂತರಿಗೆ ದೇವರ ಹತ್ರ ಹೋಗೋದೇ ಇಲ್ಲ ಅವರು. ಕ್ರಿಮಿನಲ್ಗಳು ಮರ್ಡರ್ ಮಾಡಿಬಿಟ್ಟು ತಿರುಪತಿಗೆ ಹೋಗಿ ಡಬ್ಬಕ್ಕೆ ಹಾಕಿ ದುಡ್ಡು ಹಾಕೋದು, ಧರ್ಮಸ್ಥಳಕ್ಕೆ ಹೋಗಿ ಡಬ್ಬ ಹಾಕೋದು, ದುಡ್ಡು ಹಾಕೋದು, ಪೂಜೆ ಮಾಡಿಸೋದು, ಮಾಟ ಮಾಡಿಸೋದು, ಕೋಣ ಕಡಿಯೋದು, ಹಂದಿ ಕಡಿಯೋದು, ಕರಿ ಕೋಳಿ ತಗೊಂಡ್ಬಂದು ಕಡಿಯೋದು, ಲಿಂಬೆಹಣ್ಣು ಇಟ್ಕೊಂಡು ತಿರುಗೋದು. ಪಾಪ ಪ್ರಜ್ಞೆನ ಅದಲ್ಲ? ಪಾಪ ಪ್ರಜ್ಞೆ. ದೇವ್ರ ಹತ್ರ ಜಾಸ್ತಿ ಓಡಾಡೋದು ಯಾರು ಹೇಳಿ? ಅತಿಯಾದಿ ಕಷ್ಟ ಬಂದವನು, ಇಲ್ಲ ಅಂದರೆ ಜಾಸ್ತಿ ಪಾಪ ಇದ್ದವನು. ಇಲ್ಲ, ಜನಗಳು ಥ್ಯಾಂಕ್ಸ್ ಹೇಳಲಿಕ್ಕೆ ಹೋಗಿ ಬರ್ತಾರೆ, ಥ್ಯಾಂಕ್ ಯು ಅಪ್ಪ, ನನ್ನನ್ನು ಚೆನ್ನಾಗಿಟ್ಟಿದ್ಯಾ, ಚೆನ್ನಾಗಿರಲಿ ಅಂತ. ಕರೆಕ್ಟ್. ದೇವರ ಹತ್ರ ಗೌಡರಿಗೆ ನಂಬಿಕೆ ಇದೆ. ಐ ಥಿಂಕ್ ಇದೇ ದೇವ್ರು ಆ ಸಂತ್ರಸ್ತರಿಗೂ ದೇವರು ಅಂತ ನನಗನ್ಸುತ್ತೆ. ಖಂಡಿತ ಸರ್. ಅದೇ ದೇವರು ಲೀಕ್ ಮಾಡಿಸಿದಿರ್ಬೇಕಿದು. ಅವನಿಗೆ ಆ ಪಾಪಿ ಬುದ್ಧಿ ಕೊಟ್ಟಿರೋದು. ರೆಕಾರ್ಡ್ ಮಾಡಿ ಇಟ್ಕೋ, ಬಿಗ್ಗೆಸ್ಟ್ ಪ್ರೂಫ್ ಬೇಕಾಗತ್ತೆ. ಅದೇ ದೇವ್ರು ಆ ಬುದ್ಧಿ ಕೊಟ್ಟಿರ್ಬೇಕಲ್ಲ ಅವನಿಗೆ. ಸಂತ್ರಸ್ತೆಯರು ಕಣ್ಣೀರು ಇಡುವಾಗ, ಬೇಡ ಮಗನೇ ಬೇಡ, ನನ್ನನ್ನು ಮುಟ್ಬೇಡ ಅಂತ ಹೇಳುವಾಗ ಇವನು ಸೀರೆ ಎಳೆದ್ಬಿಟ್ಟು ರೇಪ್ ಮಾಡ್ದಲ್ಲ, ಅದೇ ದೇವರು ಅವನಿಗೆ ಬುದ್ಧಿ ಕೊಟ್ಟಿರ್ಬೇಕಲ್ಲ. ರೆಕಾರ್ಡ್ ಮಾಡ್ಕೋ, ಈ ರೆಕಾರ್ಡ್ ಒಮ್ಮೆ ಹೊರಗಡೆ ಬರಬೇಕು, ಪವರ್ ಟಿವಿಯವರು ಎತ್ಕೊಬೇಕು. ಅದೇ ದೇವರು ಮಾಡಿರ್ಬೇಕಲ್ಲ. ಐ ಥಿಂಕ್ ಅದೇ ತಿರುಪತಿ ತಿಮ್ಮಪ್ಪ ಸಂತ್ರಸ್ತೆಯರಿಗೂ ಒಂದೇ, ದೇವೇಗೌಡರಿಗೂ ಒಂದೇ, ಭವಾನಿ ರೇವಣ್ಣಗೂ ಒಂದೇ, ರೇವಣ್ಣನಿಗೂ ಒಂದೇ, ಪ್ರಜ್ವಲ್ಗೂ ಒಂದೇ, ನನಗೂ ಒಂದೇ, ನಿಮ್ಗೂ ಒಂದೇ. ಅದೇ ಮಂಜುನಾಥ ಅವರಿಗೂ ಒಂದೇ. ಫ್ಲೈಟಲ್ಲಿ ಹೋಗೋರ್ಗು ಒಂದೇ, ಕಾಲ್ನಡಿಗೆ ಅವ್ರಿಗೆ ಜಾಸ್ತಿ, ಕಾಲ್ನಡಿಗೆ ಹೋಗೋರಿಗೆ ಮತ್ತು ಜಾಸ್ತಿ ದೇವರು ಮತ್ತು ಹತ್ರ. ಎಸ್ ಸರ್. ನಾನು ಹೇಳ್ತಾ ಇದ್ದೀನಲ್ವಾ, ದೇವರ ಬಗ್ಗೆ ಮಾತನಾಡುವಾಗ ಇವರು ಮಾಡಿದ ಪಾಪ ಕರ್ಮದ ಕೂಪಕ್ಕೆ ದೇವರನ್ನು ಯಾಕೆ ಹೇಳಿ ತಂದಿರ್ತೀರಿ? ಅಲ್ಪ ಸ್ವಲ್ಪ ನಮಗೆ ನಂಬಿಕೆ ಇದೆ ದೇವ್ರ ಮೇಲೆ. ನಾವು ಹೇಳ್ತಿಲ್ಲ, ಇನ್ನು 2 ನಂಬಿಕೆ ಉಳಿದಿರೋದು ಜಗತ್ತಲ್ಲಿ, ಭಾರತದಲ್ಲಿ ನೋಡಿದ್ರೆ 2 ನಂಬಿಕೆ ಉಳ್ಕೊಂಡ್ಬಿಟ್ಟಿದೆ. ಒಂದು ದೇವ್ರ ಮೇಲೆ, ಇನ್ನೊಂದು ಅಲ್ಪ ಸ್ವಲ್ಪ ಕಾನೂನಿನ ಮೇಲೆ. ನ್ಯಾಯಾಲಯದಲ್ಲಿ ನಮಗೆ ಸಿಗುತ್ತೆ ಅಲ್ಪ ಸ್ವಲ್ಪ, ಫುಲ್ ಅಲ್ಲ. ದೇವ್ರ ಮೇಲೇ ಅಷ್ಟೇ ನಂಬಿಕೆ ಇರೋದು. ಜನಗಳಿಗೆ ಅನಿಸುತ್ತೆ, ಓ ದೇವರನ್ನು ದುಡ್ಡು ಹಾಕಿದವನಿಗೆ ತಿರುಪತಿಯಲ್ಲಿ ಹೋಗಿ ಜಾಸ್ತಿ ದುಡ್ಡು ಹಾಕಿದ್ರೆ ಅವನೊಟ್ಟಿಗೆ ದೇವರು ಬರ್ತಾನಂತ ಇದೆ.
ಜನಗಳಿಗೂ. ನ್ಯಾಯಾಲಯದಲ್ಲೂ ಹಂಗೆ ಅನಿಸುತ್ತೆ, ಓ ಬಡವರಿಗೊಂದು ನ್ಯಾಯ ಬೇರೆಯವ್ರಿಗೊಂದು ನ್ಯಾಯ ಅಂತ ಜನಗಳಿಗೆ ಅನ್ಸ್ಲಿಕ್ಕೆ ಬಿಡುತ್ತೆ. ಅಲ್ಪ ಸ್ವಲ್ಪ ಭರವಸೆ ಇರೋದು ದೇವರಿಗೆ ಮತ್ತು ನ್ಯಾಯಾಲಯಕ್ಕೆ. ನೀವು ಎರಡನ್ನು ಇದರಲ್ಲಿ ಯಾಕೆ ತಂದಾಕ್ತೀರಿ